ಜ್ಯೋತಿ ಯಾತ್ರೆ ಈ ದಿನ ಚಿಕ್ಕನಾಗಳ್ಳಿ ತಾಲೂಕನ್ನ ಪ್ರವೇಶ ಮಾಡಿದೆ. ತುಮಕೂರು ಜಿಲ್ಲೆಗೆ ಈ ಯಾತ್ರೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ 10 ತಾಲೂಕುಗಳಲ್ಲಿ ಪ್ರತಿದಿನ ಒಂದೊಂದು ತಾಲೂಕಿನಿಂದ ಸಂಚರಿಸುತ್ತೆ. ಇವತ್ತು ಬಿಹಾರದಲ್ಲಿ ಪ್ರಾರಂಭವಾದಂಥ ಯಾತ್ರೆಗೆ ವಿಶೇಷವಾಗಿ ಚಿಕ್ಕನಾಗಳ್ಳಿ ತಾಲೂಕಿನ ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ತಾಲೂಕಾಡಳಿತ ಮತ್ತು ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಸೇರಿ ವಿದ್ಯಾರ್ಥಿಗಳು ಒಳಗೂಡಿ ಅತ್ಯುತ್ತಮವಾದಂಥ ಒಂದು ಜಾಗೃತಿ ಜಾಥಾವನ್ನು ಪ್ರಾರಂಭ ಮಾಡಿದ್ದೇವೆ. ಹೂಮಳೆಯ ಮಧ್ಯದಲ್ಲಿ ಒಂದು ಜಾಥಾ ಪ್ರಾರಂಭ ಆಗಿದೆ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಅಂತಕ್ಕಂಥ ಧ್ಯೇಯವಾಕ್ಯಕ್ಕೆ ಬಂದಿರತಕ್ಕಂಥ ಇವತ್ತು ಜಾಥಾ ನಮ್ಮ ಜಿಲ್ಲೆಯಲ್ಲಿ ಕೂಡ ಏಕೀಕರಣಕ್ಕೋಸ್ಕರ ಹೋರಾಟ ಮಾಡಿದಂಥ ಅನೇಕ ಸಂದರ್ಭಗಳಿವೆ. ಕರ್ನಾಟಕದ ಏಕೀಕರಣಕ್ಕೋಸ್ಕರ ಹೋರಾಟವನ್ನು ಸ್ವಾತಂತ್ರ್ಯ ಚಳವಳಿಯ ಜೊತೆಯಲ್ಲೇ ಮಾಡಿದಂಥ ಶ್ರೀಮಂತರು ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಇಂಥ ಒಂದು ಪುಣ್ಯಭೂಮಿಗೆ ಬಂದಿರತಕ್ಕಂಥ ಈ ಒಂದು ಜಾಗೃತಿ ಜ್ಯೋತಿ ಯಾತ್ರೆಯನ್ನು ನಾವೆಲ್ಲ ಉತ್ಕೃಷ್ಟವಾಗಿ ಸ್ವಾಗತ ಮಾಡಿದ್ದೇವೆ. 10 ದಿನಗಳ ಕಾಲ ಎಲ್ಲ ಸಾರ್ವಜನಿಕರ, ಸಂಘ ಸಂಸ್ಥೆಗಳ, ವಿದ್ಯಾರ್ಥಿಗಳ ಜಿಲ್ಲಾಡಳಿತದ ಪರವಾಗಿ ನಾವು ಕೊಡ್ತಕ್ಕಂಥ ಒಂದು ಸಂದರ್ಭ ಇದೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಕನ್ನಡದ ಬಗ್ಗೆ, ನೆಲದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ನಮ್ಮ ನಾಡುನುಡಿಯ ಬಗ್ಗೆ ನಾವೆಲ್ಲ ಜಾಗೃತರಾಗೋಣ. ನಾವೆಲ್ಲರೂ ಈ ಜ್ಯೋತಿಯನ್ನು ಉತ್ಕೃಷ್ಟವಾಗಿ ಸ್ವಾಗತ ಮಾಡೋದಕ್ಕೆ ಉತ್ತಮವಾದಂಥ ಕೊಡ್ತಾ ಇದ್ದೀವಿ. ಸಹಕರಿಸಿದಂಥ ತಾಲೂಕಾಡಳಿತಕ್ಕೆ ಮತ್ತು ಸಂಘ ಸಂಸ್ಥೆಗಳಿಗೆ ಎಲ್ಲರಿಗೂ ಕೂಡ ವಿಶೇಷವಾಗಿ ಮಾಧ್ಯಮ ಸ್ನೇಹಿತರಿಗೆ ಮನವಿ ಏನಂದ್ರೆ ಈ ಜಾಗೃತಿ ಜಾಥಾ ಅಲ್ಲಲ್ಲಿ ರಸ್ತೆಯಲ್ಲಿರ್ತಕ್ಕಂಥ ಶಾಲಾ ಕಾಲೇಜಿನ ಮಕ್ಕಳು ಈ ಜಾಗೃತಿ ಯಾತ್ರೆಯನ್ನು ನೋಡಲಿ, ಆನಂದ ಪಡಲಿ. ಎಲ್ಲ ಇಲಾಖೆಯ ಸೇರಿ ಜಾಥಾವನ್ನು ಆರಂಭ ಮಾಡಿದ್ದೇವೆ. 10 ದಿನಗಳ ನೇತೃತ್ವದಲ್ಲಿ ಈ ತಂಡ ಯಶಸ್ವಿಯಾಗಿ ನಡೆದು 24ನೇ ತಾರೀಕು ನಮ್ಮ ಜಿಲ್ಲೆಯಿಂದ ಕೊಡಗೆರೆ ತಾಲೂಕಿನ ಮುಖಾಂತರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪ್ರಾರಂಭ ಆಗುತ್ತೆ. ಅದರ ನೇತೃತ್ವವನ್ನು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಅಷ್ಟೇ ಡೈರೆಕ್ಟರ್ ರವಿಕುಮಾರ್ ಇಲ್ಲಿಂದಲೇ ವಹಿಸಿದ್ದಾರೆ. ಅವರ ಯಾತ್ರೆಯ ಮುಖಾಂತರ ಮುಂದಿನ ಜಿಲ್ಲೆಗೆ ಕರ್ಕೊಂಡು ಹೋಗ್ತಾರೆ. ಎಲ್ರಿಗೂ ಧನ್ಯವಾದಗಳು. ಭಾಷೆ ಕರ್ನಾಟಕದಲ್ಲಿ ಕನ್ನಡ ಹೆಸರಾಗಿ ಉಳಿಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಪ್ರಾಥಮಿಕ ಹಂತದಿಂದಲೂ ಸಹ ಶಿಕ್ಷಣದಲ್ಲಿ ಕನ್ನಡವನ್ನೇ ಉಚ್ಚಾರಣೆ ಮಾಡಿ ಬೆಳೆಸ್ತಕ್ಕಂತಹ ಭಾಷೆ. ಇವತ್ತು ಕನ್ನಡದ ತೇರು ನಾಡಿನ ಉದ್ದಗಲಕ್ಕೂ ಸಹ ಸಂಚರಿಸಿ ಎಲ್ಲರ ಮನದಲ್ಲೂ ಸಹ ಅಚ್ಚಳಿಯದೆ ಉಳಿದು ಕರ್ನಾಟಕದ ಒಂದು ಒಗ್ಗಟ್ಟಾದಂತಹ ಮಾತೃಭಾಷೆ ಇನ್ನು ಹೆಸರಾಗಿ ಉಳಿಯಲಿ ಅಂತ ಇವತ್ತು ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ರಥಯಾತ್ರೆ ಬರ್ತಾ ಇದೆ. ಇದಕ್ಕೆ ಎಲ್ಲ ಸಹೃದಯ ಕನ್ನಡಿಗರು ಸಹ, ಎಲ್ಲ ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜುಗಳು ಮತ್ತು ಎಲ್ಲರೂ ಸಹ ಭಾಗವಹಿಸಿದ್ದಾರೆ. ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಸಹ ನಾನು ತುಂಬ ಹೃದಯದ ಅಭಿನಂದನೆಗಳಿಸಿ ಈ ರಥಯಾತ್ರೆ ಯಶಸ್ವಿ ಆಗಲಿ ಅಂತ ಮತ್ತೊಮ್ಮೆ ನಾನು ಕೋರ್ತೇನೆ. ಧನ್ಯವಾದ. ನಿಧಾನ ರೈಟ್